ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ದ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಸೊ ಇದು ಬಿಲ್ ರಿಲೇಟೆಡ್ ನಿಮಗೆ ಇನ್ಫಾರ್ಮೇಶನ್ ಅನ್ನ ಶೇರ್ ಮಾಡ್ತೀನಿ. ಸೊ ಇದೇನು ಬಿಲ್ ಇದೆಲ್ಲ, ಇದು ನೀವು ಡಾಕ್ಯುಮೆಂಟ್ PDF ನಲ್ಲಿ ಡೌನ್ಲೋಡ್ ಮಾಡಬಹುದು. ಸೊ ಬಹಳಷ್ಟು ಪಾಯಿಂಟ್ಸ್ ಇಲ್ಲಿ ಮೆನ್ಷನ್ ಇರುತ್ತೆ. ಯಾವ ತರ ನೀವು PDF ನಲ್ಲಿ ಡೌನ್ಲೋಡ್ ಮಾಡಬಹುದು ಅಂತ ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೀವೇನ್ ಮಾಡಬಹುದು, ಗೂಗಲ್ ನಲ್ಲಿ ಡಿಜಿಟಲ್ ಸಂಸದ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ, ಈ ತರ ಒಂದು ವೆಬ್ಸೈಟ್ ಆಪ್ಷನ್ ನಿಮಗೆ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಅನ್ನು ಓಪನ್ ಆಗುತ್ತೆ. ಈ ತರ ಇಲ್ಲಿ ಲೋಕಸಭಾ ಹೌಸ್ ಆಫ್ ದ ಪೀಪಲ್ ಈ ತರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಆಪ್ಷನ್ ಇದೆ ಬಿಸ್ನೆಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಹಳಷ್ಟು ಆಪ್ಷನ್ ಇದೆ. ಲೆಜಿಸ್ಲೇಷನ್ ನಲ್ಲಿ ಒಂದು ಬಿಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಬಿಲ್ಸ್ ಈ ತರ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ ಆಗಿ ಎಲ್ಲ ಬಿಲ್ಸ್ ಇರುತ್ತೆ. ನಾನು ಒಂದು ಬಿಲ್ ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬಿಲ್ ನಂಬರ್ 110 ಬಿಲ್ ನಂಬರ್ ಇದೆ. ಹೆಸರೇನಿದೆ, ದ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಗೌರ್ಮೆಂಟ್ ಬಿಲ್ ಆರ್ಡಿನರಿ ಬಿಲ್ ಅಂತ ಬಂದಿದೆ. ಮಿನಿಸ್ಟ್ರಿ ಯಾವುದು? ಫೈನಾನ್ಸ್ ಮಿನಿಸ್ಟ್ರಿ. ಫಸ್ಟ್ ಟೈಮ್ ಲೋಕಸಭಾನಲ್ಲಿ ಯಾವಾಗ ಇಂಟ್ರೊಡ್ಯೂಸ್ ಆಯಿತು? 9th August 2024 ಗೆ ಇದು ಇಂಟ್ರೊಡ್ಯೂಸ್ ಆಯಿತು. ಅಂಡ್ ಈ ಬಿಲ್ ಮೇಲೆ ಡಿಸ್ಕಷನ್ ಯಾವಾಗಾಯ್ತು? 3rd December 2024, ಅಂದ್ರೆ ರೀಸೆಂಟ್ಲಿ ಇದರ ಮೇಲೆ ಡಿಸ್ಕಷನ್ ಆಯಿತು. ನೆಕ್ಸ್ಟ್ ರಾಜ್ಯಸಭಾನಲ್ಲಿ ಯಾಕಂತ, ಇದು ಆಕ್ಚುಲಿ ಫೈನಾನ್ಸ್ ಬಿಲ್ ಇದೆ, ರೈಟ್? ಸೊ ರಾಜ್ಯಸಭಾನಲ್ಲಿ ಪಾಸ್ ಆಗೋದು ಅವಶ್ಯಕತೆ ಇಲ್ಲ. ಸೊ ಸ್ಟೇಟಸ್ ಏನಿದೆ, ಲೋಕಸಭಾನಲ್ಲಿ ಇದು ಪಾಸ್ ಆಗಿದೆ. ಸೊ ಸ್ಟೇಟಸ್ ಪಾಸ್ಡ್ ಅಂತ ತೋರಿಸ್ತಾ ಇದೆ. ಪಕ್ಕದಲ್ಲಿ ಇಲ್ಲಿ ಒಂದು ಆರೋ ಮಾರ್ಕ್ ಇದೆ. ಇದು ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಅದೇನ್ ಬಿಲ್ ಇದೆ ಅಲ್ಲ, ಟೋಟಲ್ ಬಿಲ್ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಆಸ್ ಇಂಟ್ರೊಡ್ಯೂಸ್ ಅಂದ್ರೆ ಲೋಕಸಭಾನಲ್ಲಿ ಇದು ಯಾವ ತರ ಇಂಟ್ರೊಡ್ಯೂಸ್ ಆಗಿದೆ ಅಲ್ಲ, ಆ ತರ ಒಂದು 16 pages ಡಾಕ್ಯುಮೆಂಟ್ ಇದೆ. ಇಲ್ಲಿ ಪಕ್ಕದಲ್ಲಿ ಒಂದು ಡೌನ್ಲೋಡ್ ಬಟನ್ ಇದೆ, ರೈಟ್? ಸೊ ಇಲ್ಲಿ ಮೇಲೆ ನೋಡಬಹುದು, ಯೆಲ್ಲೋ ಕಲರ್ ನಲ್ಲಿ ಈ ತರ ಬಾಕ್ಸ್ ನಲ್ಲಿ ತೋರಿಸ್ತಾ ಇದ್ದೇನೆ ನಾನು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು PDF ನಲ್ಲಿ ಇದು 16 pages ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಬಹುದು. ಇದು ಟೋಟಲ್ ಒಂದು ಡೀಟೇಲ್ ಆಗಿ ಪ್ರೊವಿಷನ್ಸ್ ಯಾವ ತರ ಚೇಂಜಸ್ ಆಗಿದೆ ಅಂತ ಡೀಟೇಲ್ಡ್ PDF ಇದೆ ಅಂತ ಅನ್ಕೋಬಹುದು, ರೈಟ್? ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಪಕ್ಕದಲ್ಲಿ, ಆಸ್ ಪಾಸ್ಡ್ ಬೈ ಲೋಕಸಭಾ ಅಂತ. ಓಕೆ, ಸೊ ಇದು ಆಸ್ ಪಾಸ್ಡ್ ಬೈ ಲೋಕಸಭಾ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು 8 pages ಒಂದು PDF ಇಲ್ಲಿ ಅಥವಾ ಪೇಜ್ ನಿಮ್ಗೆ ತೋರಿಸುತ್ತೆ. ಓಕೆ, ಸೊ ಇದು ಏನಂತಂದ್ರೆ ಇದು ಒಂದು ಹೈಲೈಟ್ಸ್ ಅಥವಾ ಇಂಪಾರ್ಟೆಂಟ್ ಏನೇನ್ ಚೇಂಜಸ್ ಇದೆ ಅಂತ ಅನ್ಬೋದು, ರೈಟ್? ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಪಕ್ಕದಲ್ಲಿ ಒಂದು ಡೌನ್ಲೋಡ್ ಬಟನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದು PDF ನಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ. 8 pages PDF ಇದೆ. ಓಕೆ, ಸೊ ಇದು 8 pages ಏನ್ PDF ಇದೆಯಲ್ಲ, ಇದು ದ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಅಂತ ಅನ್ಬೋದು. ಸೊ ಬಹಳಷ್ಟು ಇಲ್ಲಿ ಪಾಯಿಂಟ್ಸ್ ಅನ್ನ ಮೆನ್ಷನ್ ಇರುತ್ತೆ. ಸೊ ಟೋಟಲ್ 19+1 ಅಂದ್ರೆ 20 ಪಾಯಿಂಟ್ಸ್ ಇದು 8 ಪೇಜ್ ಇಂದು PDF ನಲ್ಲಿ ಇದೆ. ಓಕೆ, ಸೊ 19+1 ಈ ತರ ಯಾಕೆ ಬರ್ದಿದ್ದೀನಿ ಅಂತಂದ್ರೆ, ಏನ್ ಒಂದು ಫಸ್ಟ್ ಪಾಯಿಂಟ್ ಇದೆಯಲ್ಲ, ಅದು ಒಂದು ಜನರಲ್ ಪಾಯಿಂಟ್ ಅಂತ ಇರುತ್ತೆ. ಈಗ ಜನರಲ್ ಪಾಯಿಂಟ್ ಅಂತಂದ್ರೆ ಇದೇನ್ ಬಿಲ್ ಇದೆಯಲ್ಲ, ಇದ್ರ ಹೆಸರು ಏನಿದೆ, ಸೊ ದ ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಅಂತ ಈ ತರ ಫಸ್ಟ್ ಪಾಯಿಂಟ್ ನಲ್ಲಿ ಬರ್ದಿದಿರುತ್ತೆ. ಅದ್ರ ಜೊತೆಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವಾಗ ಗೆಜೆಟ್ ನೋಟಿಫಿಕೇಶನ್ ತರುತ್ತೆ ಅಲ್ಲ, ಆವಾಗ್ಲಿಂದ ಇದು ಬಿಲ್ ಲಾಗು ಆಗುತ್ತೆ ಅಂತ ಈ ತರ ಒಂದು ಫಸ್ಟ್ ಪಾಯಿಂಟ್ ನಲ್ಲಿ ಜನರಲ್ ಪಾಯಿಂಟ್ ಅಂತ ಅನ್ಬೋದು, ರೈಟ್? ಮಿಕ್ಕಿದ 19 ಪಾಯಿಂಟ್ಸ್ ಇದೆಯಲ್ಲ, ಆ ಮಿಕ್ಕಿದ 19 ಪಾಯಿಂಟ್ಸ್ ಅಂತ ಅನ್ಬೋದು, ಅಥವಾ ಅಮೆಂಡ್ಮೆಂಟ್ಸ್ ಅಂತ ಅನ್ಬೋದು, ಅಥವಾ ಚೇಂಜಸ್ ಅಂತ ಅನ್ಬೋದು. ಬ್ಯಾಂಕಿಂಗ್ ಲಾಸ್ ನಲ್ಲಿ ಇವೆಲ್ಲ 19 ಅಮೆಂಡ್ಮೆಂಟ್ಸ್, 19 ಚೇಂಜಸ್ ಆಗ್ತಾ ಇದೆ ಅಂತ ಅನ್ಬೋದು. ಓಕೆ, ಸೊ ಈಗ ಇವೆನ್ ಚೇಂಜಸ್ ಇದೆಯಲ್ಲ, ರೈಟ್? ಸೊ ಇದರಲ್ಲಿ ಏನ್ ಟೋಟಲ್ 20 ಪಾಯಿಂಟ್ಸ್ ಅಂದಲ್ಲ, ಫಸ್ಟ್ ಪಾಯಿಂಟ್ ಜನರಲ್ ಪಾಯಿಂಟ್, ಮಿಕ್ಕಿದ 19 ಪಾಯಿಂಟ್ ಮೇನ್ ಚೇಂಜಸ್, ಮೇನ್ ಅಮೆಂಡ್ಮೆಂಟ್ಸ್. ಸೊ ಇದರಲ್ಲಿ 10th ಒಂದು ಪಾಯಿಂಟ್ ಇದೆ, 11th ಪಾಯಿಂಟ್, 12th ಪಾಯಿಂಟ್, 13th ಪಾಯಿಂಟ್. ಇವು 4 ಪಾಯಿಂಟ್ ನಾನು ಈ ವಿಡಿಯೋನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಈಗ ಒಂದು ಉದಾಹರಣೆಯಿಂದ ಫಸ್ಟ್ ಹೇಳ್ತೇನೆ, ಇವು 4 ಪಾಯಿಂಟ್ ಎದು ರಿಲೇಟೆಡ್ ಇದೆ ಅಂತ. ಒಂದು ವ್ಯಕ್ತಿದು ಒಂದು ಅಕೌಂಟ್ ಇರುತ್ತೆ, ಬ್ಯಾಂಕ್ ಅಕೌಂಟ್, ಅದರಲ್ಲಿ ಅವ್ರದ್ದು ದುಡ್ಡು ಇರುತ್ತೆ. ಈಗ ಆ ವ್ಯಕ್ತಿದು ಡೆತ್ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ? ಸೊ ಅವಾಗ ನಿಮ್ಗೆ ಎಲ್ಲರಿಗೆ ಗೊತ್ತಿರುತ್ತೆ ಏನಾಗುತ್ತೆ, ಯಾರು ನಾಮಿನಿ ಇರ್ತಾರೆ ಅವರಿಗೆ ಅದು ದುಡ್ಡು ಹೋಗುತ್ತೆ, ರೈಟ್? ಸೊ ಈ ತರ ಒಂದು ಸಿಂಪಲ್ ನಿಮಗೆ ಇನ್ಫಾರ್ಮೇಶನ್ ಗೊತ್ತಿದೆ. ಈಗ 10th ಪಾಯಿಂಟ್, 11th ಪಾಯಿಂಟ್, 12th ಪಾಯಿಂಟ್, 13th ಪಾಯಿಂಟ್, ಇವು 4 ಪಾಯಿಂಟ್ಸ್ ಇದೆ. ನಾಮಿನಿ ಇದೆಯಲ್ಲ, ಇದ್ರ ರಿಲೇಟೆಡ್ ಪಾಯಿಂಟ್ಸ್ ಇದೆ ಅಥವಾ ಚೇಂಜಸ್ ಆಗ್ತಾ ಇದೆ, ಈಗ ಫ್ಯೂಚರ್ ನಲ್ಲಿ ಚೇಂಜ್ ಆಗುತ್ತೆ ಅಂತ ಅನ್ಬೋದು. ನಾಮಿನಿ ರಿಲೇಟೆಡ್ ಇವು 4 ಪಾಯಿಂಟ್ಸ್ ಇದೆ ಅಂತ ಅನ್ಬೋದು, ರೈಟ್? ಇವು 4 ಪಾಯಿಂಟ್ಸ್ ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅಗೇನ್ ಇನ್ನೊಂದು ಉದಾಹರಣೆಯಿಂದ ತೋತೀನಿ. ಒಂದು ಅಕೌಂಟ್ ಹೋಲ್ಡರ್ ಇರ್ತಾರೆ, ಅವ್ರದ್ದು ಬ್ಯಾಂಕ್ ಹತ್ರ ಒಂದು ದುಡ್ಡು ಇರುತ್ತೆ, ರೈಟ್? ಸೊ ಈಗ ಆ ವ್ಯಕ್ತಿದು ಡೆತ್ ಆಗಿನ ಮೇಲೆ ಏನಾಗುತ್ತೆ, ಅಗೇನ್ ನಿಮ್ಗೆ ಗೊತ್ತಿದೆ. ಸೊ ಪ್ರೆಸೆಂಟ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ನಾಮಿನಿ ಆ ಅಕೌಂಟ್ ಹೋಲ್ಡರ್ ಕೊಡ್ಬೇಕಾಗತ್ತೆ. ಸೊ ಅಕೌಂಟ್ ಹೋಲ್ಡರ್ ಡೆತ್ ಆಗಿದ್ರೆ ಆ ನಾಮಿನಿಗೆ ದುಡ್ಡು ಹೋಗುತ್ತೆ, ರೈಟ್? ಸೊ ಅದು ಯಾರು ಬೇಕಾದ ಅವ್ರದ್ದು ನಾಮಿನಿ ಆ ಅಕೌಂಟ್ ಹೋಲ್ಡರ್ ಕೊಡ್ಬೋದು, ರೈಟ್? ಸೊ ಇದೇನ್ ದುಡ್ಡು ಇದೆಯಲ್ಲ ಅವ್ರ ಅಕೌಂಟ್ ನಲ್ಲಿ, ಅದು ದುಡ್ಡು ಆ ನಾಮಿನಿಗೆ ಹೋಗುತ್ತೆ. ಸೊ ಇದು ಪ್ರೆಸೆಂಟ್ ರೂಲ್ ಅಥವಾ ಪ್ರೆಸೆಂಟ್ ಸಿಚುವೇಶನ್ ಇದೆ ಅಂತ ಅನ್ಬೋದು, ರೈಟ್? ಸೊ ಈಗ ಇದೇನ್ ಚೇಂಜಸ್, ಇದೇನ್ ಅಮೆಂಡ್ಮೆಂಟ್ಸ್, ಇದೇನ್ ಬಿಲ್ ಯಾಕೆ ತರ್ತಾ ಇದ್ದಾರೆ, ಸೊ ಇದ್ರ ಮೇನ್ ಇಂಪಾರ್ಟೆಂಟ್ ಏನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಿಮ್ಗೆ ಗೊತ್ತಿರ್ಬೋದು,
ಕೋವಿಡ್ ರಿಲೇಟೆಡ್ ಅಥವಾ ಕೊರೋನಾ ಸಿಚುವೇಶನ್ ಅಲ್ಲಿ ಬಹಳಷ್ಟು ಕಾಂಪ್ಲೆಕ್ಸ್ ಸಿಚುವೇಶನ್ ಬಂದಿತ್ತು. ಏನು ಅಂತಂದ್ರೆ ಯಾರು ಅಕೌಂಟ್ ಹೋಲ್ಡರ್ ಇರ್ತಾರಲ್ಲ, ಅವ್ರದ್ದು ಬ್ಯಾಂಕ್ ನಲ್ಲಿ ಏನ್ ದುಡ್ಡು ಇರುತ್ತಲ್ಲ, ಅವ್ರದ್ದು ಡೆತ್ ಆಯ್ತು ಅಂತಂದ್ರೆ ನಾಮಿನಿಗೆ ದುಡ್ಡು ಹೋಗ್ಬೇಕು, ರೈಟ್. ಬಟ್ ನಾಮಿನಿ ಕೂಡ ಸೇಮ್ ಟೈಮ್ ನಲ್ಲೇ ಡೆತ್ ಆಗಿದೆ, ರೈಟ್. ಸೊ ಈ ತರ ಸಿಚುವೇಶನ್ ನಲ್ಲಿ ಏನ್ ಮಾಡ್ಬೇಕು, ಆ ಬ್ಯಾಂಕ್ ಅಕೌಂಟ್ ಏನ್ ದುಡ್ಡು ಇರುತ್ತೆ ಅಲ್ಲ, ಬ್ಯಾಂಕ್ ಅಕೌಂಟ್ ಹೋಲ್ಡರ್ದು, ಅದು ದುಡ್ಡು ಯಾರಿಗೆ ಹೋಗ್ಬೇಕು, ಅಗೇನ್ ಅವ್ರ ಫ್ಯಾಮಿಲಿ ಮೆಂಬರ್ಸಿಗೆ ಹೋಗುತ್ತೆ. ಅದಕ್ಕೂ ಕೂಡ ಪ್ರೊಸೆಸ್ ಇರುತ್ತೆ. ಬಟ್ ಅದು ಪ್ರೊಸೆಸ್ ಏನಿದೆ ಅಲ್ಲ, ಅದು ತುಂಬಾ ಕಾಂಪ್ಲೆಕ್ಸ್ ಪ್ರೊಸೆಸ್ ಇದೆ, ರೈಟ್. ಸೊ ಇಲ್ಲಿ ಒಂದೇ ನಾಮಿನಿಯನ್ನ ಆಡ್ ಮಾಡೋದು ಪ್ರೆಸೆಂಟ್ ಸಿಚುವೇಶನ್ ಇದೆ, ರೈಟ್. ಅದಕ್ಕೆ ಇದು ಚೇಂಜಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈಗ ಆ ಅಕೌಂಟ್ ಹೋಲ್ಡರ್ದು ಡೆತ್ ಆಯ್ತು ಅಂತಂದ್ರೆ ಅಪ್ಕಮಿಂಗ್ ರೂಲ್ ಅಥವಾ ಈಗ ಇದೇನ್ ಬಿಲ್ ಅನ್ನ ಚೇಂಜ್ ಮಾಡಿದ್ದಾರೆ, ಸೊ ಇದು ಲಾಗು ಆಗಿನ ಮೇಲೆ ಏನ್ ಸಿಚುವೇಶನ್ ಅಥವಾ ಏನ್ ರೂಲ್ ಚೇಂಜ್ ಆಗುತ್ತೆ ಅಂತಂದ್ರೆ 4 ನಾಮಿನಿಯನ್ನ ನಾವು ಕೊಡ್ಬೋದು. ಸೊ ರೈಟ್, ಸೊ ಈಗ ಅಕೌಂಟ್ ಹೋಲ್ಡರ್ 4 ನಾಮಿನಿ ಕೊಡ್ಬೋದು. ಅವ್ರ ಫ್ಯಾಮಿಲಿ ಮೆಂಬರ್ದು ಯಾರದೇ ಆದ್ರೂ 4 ನಾಮಿನಿ ಅವರು ಕೊಡ್ಬೋದು, ರೈಟ್. ಸೊ ಇದರಿಂದ ಏನಾಗುತ್ತೆ, ಅಕೌಂಟ್ ಹೋಲ್ಡರ್ದು ಡೆತ್ ಆಗಿನ ಮೇಲೆ ಏನ್ 4 ನಾಮಿನಿ ಕೊಟ್ಟಿರ್ತಾರಲ್ಲ, ಸೊ ಅಕೌಂಟ್ ನಲ್ಲಿ ಎಷ್ಟು ದುಡ್ಡು ಇದೆಯಲ್ಲ ಆ ದುಡ್ಡು ಈ ನಾಮಿನೀಸ್ಗೆ ಕೊಡ್ಬೋದು. ಈಗ ನೀವು ಅನ್ಬೋದು 4 ನಾಮಿನಿ ಇದ್ರೆ ಯಾವ ತರ ಅದು ದುಡ್ಡು ಏನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಥವಾ ಏನು ಯಾವ ತರ ಇದು ರೂಲ್ ಅಪ್ಲೈ ಆಗುತ್ತೆ. ಸೊ ಇಲ್ಲಿ 2 ಪಾಯಿಂಟ್ಸ್ ಅನ್ನ ಹೇಳಿದ್ದಾರೆ. ಏನು ಅಂತಂದ್ರೆ ನಾಮಿನಿ ಆಡ್ ಮಾಡ್ತೀವಲ್ಲ, ಸೊ ಆ ನಾಮಿನಿ ಆಡ್ ಮಾಡುವಾಗ 2 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾವ 2 ಆಪ್ಷನ್ ಅಂತಂದ್ರೆ ಸೈಮಲ್ಟೇನಿಯಸ್ಲಿ ಅಂತ ಒಂದು ಆಪ್ಷನ್ ಇದೆ, ಇನ್ನೊಂದು ಸಕ್ಸೆಸಿವ್ಲಿ ಅಂತ ಒಂದು ಆಪ್ಷನ್ ಇದೆ. ಅಂತಂದ್ರೆ ಅಕೌಂಟ್ ಹೋಲ್ಡರು ನಾಮಿನೇಷನ್ ಅಥವಾ ನಾಮಿನಿಯನ್ನ ಆಡ್ ಮಾಡುವಾಗ 2 ಆಪ್ಷನ್ ಇರುತ್ತೆ ಬ್ಯಾಂಕ್ ಅಕೌಂಟ್ ನಲ್ಲಿ. ಒಂದು ಸೈಮಲ್ಟೇನಿಯಸ್ಲಿ, ಇನ್ನೊಂದು ಸಕ್ಸೆಸಿವ್ಲಿ ಅಂತ. ಈಗ 1 by 1 ಇದು ಏನು ಅರ್ಥ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಸೈಮಲ್ಟೇನಿಯಸ್ಲಿ ಅಂತ ಅರ್ಥ ಏನು ಅಂತಂದ್ರೆ ಅಕೌಂಟ್ ಹೋಲ್ಡರ್ ಏನಿರ್ತಾರಲ್ಲ ಅವರು ಸೈಮಲ್ಟೇನಿಯಸ್ಲಿ ಅಂತ ನಾಮಿನಿಯನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇದರ ಅರ್ಥ ನಾವು 4 ನಾಮಿನಿಯನ್ನ ಆಡ್ ಮಾಡಬಹುದು. ಓಕೆ, ಸೊ 4 ನಾಮಿನಿ ಇಲ್ಲಿ ಹೆಸರು ಕೊಡ್ಬೇಕಾಗತ್ತೆ. ಸೊ ಅಕೌಂಟ್ ಹೋಲ್ಡರ್ದು ಏನ್ ಬ್ಯಾಂಕ್ ಅಕೌಂಟ್ ಇರುತ್ತೆ ಅಲ್ಲ, ಅದರಲ್ಲಿ ಏನ್ ದುಡ್ಡು ಇದೆ ಅಲ್ಲ, ಉದಾಹರಣೆಗೆ 100 ರೂಪಾಯಿ ಇದೆ ಅಂತ ಅನ್ಕೊಂಬರಿ. ಓಕೆ, 100 ರೂಪಾಯಿ ಇದ್ರೆ ಈಗ ಅಕೌಂಟ್ ಹೋಲ್ಡರ್ದು ಡೆತ್ ಆಗಿದೆ. ಓಕೆ, ಡೆತ್ ಆಯ್ತು ಅಂತಂದ್ರೆ ಇದು 100 ರೂಪಾಯಿ ಯಾವ ತರ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಂತಂದ್ರೆ 25 ರೂಪಾಯಿ 25 ರೂಪಾಯಿ 25 ರೂಪಾಯಿ 25 ರೂಪಾಯಿ. ಇದರ ಅರ್ಥ ನಾಮಿನಿ ಆಡ್ ಮಾಡುವಾಗ ಸೈಮಲ್ಟೇನಿಯಸ್ಲಿ ಅಂತ ಅಕೌಂಟ್ ಹೋಲ್ಡರ್ ಚೂಸ್ ಮಾಡ್ಕೊಂಡಿದ್ದಾರೆ. 4 ನಾಮಿನಿಯನ್ನ ಆಡ್ ಮಾಡಿದ್ದಾರೆ. ಇಲ್ಲಿ 4 ಜನರಿಗೆ 25 ರೂಪಾಯಿ ಡಿವೈಡ್ ಮಾಡಿದ್ದಾರೆ. ಇದರ ಅರ್ಥ ಪರ್ಸಂಟೇಜ್ ಅನ್ನ ನಾವು ಇಲ್ಲಿ ತೋರಿಸಬೇಕಾಗುತ್ತೆ ಅಥವಾ ಬರಿಬೇಕಾಗತ್ತೆ. ಅಂತಂದ್ರೆ ನೀವು ಬೇಕಂತಂದ್ರೆ 10% 10% ಮತ್ತು ಮಿಕ್ಕಿದು 40% ಈ ತರನು ಇಲ್ಲಿ ಎಂಟ್ರಿ ಮಾಡಬಹುದು. ಸೊ ಬೇಸಿಕಲಿ ಅಕೌಂಟ್ ನಲ್ಲಿ ಎಷ್ಟು ದುಡ್ಡು ಇರುತ್ತೆ ಅಲ್ಲ, ಪರ್ಸಂಟೇಜ್ ವೈಸ್ 4 ನಾಮಿನಿಗೆ ಇಲ್ಲಿ ಡಿವೈಡ್ ಆಗುತ್ತೆ. ಸೊ ಅಕೌಂಟ್ ಹೋಲ್ಡರ್ ಬೇಕಂತಂದ್ರೆ 10% 10% 40% 40% ಅಥವಾ 25% 25% 25% ಈ ತರನು ಕೊಡ್ಬೋದು. 30% 30% ಯಾವ ತರ ಬೇಕು ಆ ತರ ಇಲ್ಲಿ ಪರ್ಸೆಂಟೇಜ್ ಅನ್ನ ಡಿಕ್ಲೇರ್ ಮಾಡಬೇಕು, ರೈಟ್. ಸೊ ಅದ್ರ ಮುಖಾಂತರ ಅಕೌಂಟ್ ನಲ್ಲಿ ಎಷ್ಟು ದುಡ್ಡು ಇರುತ್ತಲ್ಲ ಆ ಪರ್ಸೆಂಟೇಜ್ ವೈಸ್ 4 ಜನರಿಗೆ ಅಕೌಂಟ್ ಹೋಲ್ಡರ್ ಡೆತ್ ಆಗಿನ ಮೇಲೆ ಆ ದುಡ್ಡನ್ನ ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದರ ಅರ್ಥ ಸೈಮಲ್ಟೇನಿಯಸ್ಲಿ ಅಂತ ಅನ್ಬೋದು. ಓಕೆ, ನೆಕ್ಸ್ಟ್ ಸಕ್ಸೆಸಿವ್ಲಿ ಅಂತ ಅರ್ಥ ಏನು? ಸೊ ಸಕ್ಸೆಸಿವ್ಲಿ ಅರ್ಥ ಏನು ಅಂತಂದ್ರೆ ಇಲ್ಲಿ ಕೂಡ 4 ನಾಮಿನಿಯನ್ನ ಆಡ್ ಮಾಡ್ತಾರೆ, ರೈಟ್. ಸೊ ಇಲ್ಲಿ 4 ನಾಮಿನಿ ಇಲ್ಲಿ ಆಡ್ ಮಾಡಬಹುದು. ಸೊ ಅಕೌಂಟ್ ಹೋಲ್ಡರ್ ನಲ್ಲಿ ಈಗ ದುಡ್ಡು ಇದೆ ಅಂತ ಅನ್ಕೊಂಬರಿ, ರೈಟ್. ಸೊ ಈಗ 100 ರೂಪಾಯಿ ಇದೆ ಅಂತ ಅನ್ಕೊಂಬರಿ, ರೈಟ್. ಇಲ್ಲಿ ಸಕ್ಸೆಸಿವ್ಲಿ ಅಂತ ನಾಮಿನೇಷನ್ ನಾವು ಇಲ್ಲಿ ಆಡ್ ಮಾಡಿದರೆ ಏನಾಗುತ್ತೆ, ಫಸ್ಟ್ ನಾಮಿನಿ, ಸೆಕೆಂಡ್ ನಾಮಿನಿ, ಥರ್ಡ್ ನಾಮಿನಿ, ಫೋರ್ತ್ ನಾಮಿನಿ ಈ ತರ ನಂಬರ್ ಕೊಡ್ಬೇಕಾಗತ್ತೆ. ಸೈಮಲ್ಟೇನಿಯಸ್ ನಲ್ಲಿ ಪರ್ಸೆಂಟೇಜ್ ಅಂತಂದ್ರೆ ಅಕೌಂಟ್ ಹೋಲ್ಡರ್ದು ಡೆತ್ ಆಗಿದ ಮೇಲೆ ಇಷ್ಟು ಪರ್ಸೆಂಟೇಜ್ 4 ನಾಮಿನಿಗೆ ಡಿವೈಡ್ ಆಗಬೇಕು ಅಂತ. ಸಕ್ಸೆಸಿವ್ಲಿ 4 ನಾಮಿನಿಯನ್ನ ಆಡ್ ಮಾಡಿದಾಗ ಇಲ್ಲಿ ನಂಬರ್ ಅನ್ನ ಕೊಡ್ಬೇಕಾಗತ್ತೆ, 1 ನಂಬರ್ 2 3 4 ಅಂತ. ಸೊ ಅಕೌಂಟ್ ಹೋಲ್ಡರ್ದು ಡೆತ್ ಆಯ್ತು ಅಂತಂದ್ರೆ ಯಾರು ಫಸ್ಟ್ ನಂಬರ್ ಇರ್ತಾರಲ್ಲ ನಾಮಿನಿದು ಅವರಿಗೆ ಪೂರ್ತಿ ದುಡ್ಡನ್ನ ಹೋಗುತ್ತೆ. ಈಗ ಫಸ್ಟ್ ನಾಮಿನಿ ಕೂಡ ಡೆತ್ ಆಯ್ತು ಅಂತಂದ್ರೆ ಅವಾಗ ಏನಾಗುತ್ತೆ, ಸೆಕೆಂಡ್ ನಾಮಿನಿ ಯಾರು ಇರ್ತಾರಲ್ಲ ಅವರಿಗೆ ಅದು ಪೂರ್ತಿ ದುಡ್ಡು ಹೋಗುತ್ತೆ, ಫುಲ್ ಅಮೌಂಟ್ ಹೋಗುತ್ತೆ. ಸೆಕೆಂಡ್ ನಾಮಿನಿದು ಡೆತ್ ಆಯ್ತು ಅಂತಂದ್ರೆ ಇಲ್ಲಿ ಥರ್ಡ್ ನಾಮಿನಿ ಯಾರು ಇರ್ತಾರಲ್ಲ ಅವರಿಗೆ ಈ ತರ ದುಡ್ಡು ಹೋಗುತ್ತೆ, ಥರ್ಡ್ ಆಗಿ ಮೇಲೆ ಫೋರ್ತ್. ಸೊ ಈ ತರ ಸಕ್ಸೆಸಿವ್ಲಿ ಅಂತ ಅನ್ಬೋದು. ಸೊ ಇಲ್ಲಿ ಬೇಸಿಕಲಿ ಆರ್ಡರ್ ಆಫ್ ಪ್ರಿಯಾರಿಟಿ ಅಂತ ಕೊಡ್ಬೇಕಾಗತ್ತೆ. ಅಕೌಂಟ್ ಹೋಲ್ಡರ್ದು ಡೆತ್ ಆಗಿ ಮೇಲೆ ಫಸ್ಟ್ ಪ್ರಿಯಾರಿಟಿ ಫಸ್ಟ್ ನಾಮಿನಿಗೆ ಹೋಗುತ್ತೆ, ಮಿಕ್ಕಿದ 3 ನಾಮಿನಿಗೆ ಹೋಗೋದಿಲ್ಲ, ರೈಟ್. ಸೊ ಇದು ಬೇಸಿಕಲಿ ಅಂತ ಅರ್ಥ. ಸೊ ಫಸ್ಟ್ ನಾಮಿನಿ ಮತ್ತೆ
ಅಕೌಂಟ್ ಹೋಲ್ಡರ್ ಇಬ್ಬರದು ಡೆತ್ ಆಯ್ತು ಅಂತಂದ್ರೆ ಸೆಕೆಂಡ್ ನಾಮಿನಿಗೆ ಹೋಗುತ್ತೆ, ಈ ತರ ಅಂತ ಅನ್ಬೋದು. ಸೊ ಸೈಮಲ್ಟೇನಿಯಸ್ಲಿ ಸಕ್ಸೆಸಿವ್ಲಿ ಅಂತ ಎರಡು ಆಪ್ಷನ್ ಇದೆ. ಅಕೌಂಟ್ ಹೋಲ್ಡರ್ ಯಾರು ಬೇಕೋ ಯಾವ್ದು ಆಪ್ಷನ್ ಬೇಕೋ ಅದು ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಪಾಯಿಂಟ್, ಬ್ಯಾಂಕ್ ನಲ್ಲಿ ಲಾಕರ್ ಸಿಸ್ಟಮ್, ಲಾಕರ್ ಫೆಸಿಲಿಟಿ ಇರುತ್ತೆ. ಈ ಲಾಕರ್ ನಲ್ಲಿ ನಾವು ಐಟಮ್ಸ್, ಕಂಟೆಂಟ್ಸ್ ಈ ತರ ಇಡಬಹುದು. ಸೊ ಜನರಲಿ ಏನ್ ಮಾಡ್ತಾರೆ, ಗೋಲ್ಡ್ ಜ್ಯುವೆಲ್ರಿನೇ ಇರುತ್ತಲ್ಲ, ಸೊ ಅದು ಗೋಲ್ಡ್ ಜ್ಯುವೆಲ್ರಿ ಈ ಲಾಕರ್ಸ್ ನಲ್ಲಿ ಇಡ್ತಾರೆ. ಮಿಕ್ಕಿದ ಏನು ಇಡಬಹುದು ಲಾಕರ್ ನಲ್ಲಿ, ಬಟ್ ಜನರಲಿ ಗೋಲ್ಡ್ ಜ್ಯುವೆಲ್ರಿ ಇಡ್ತಾರೆ, ರೈಟ್. ಸೊ ಈ ತರ ಲಾಕರ್ ಫೆಸಿಲಿಟಿಗೂ ಕೂಡ ಒಂದು ನಾಮಿನೇಷನ್ ಅನ್ನ, ಈ ತರ ಒಂದು ಅಪ್ಡೇಟ್ ಅನ್ನ ಅಥವಾ ಚೇಂಜಸ್ ಅನ್ನ ಮಾಡಿದ್ದಾರೆ. ಏನು ಅಂತಂದ್ರೆ ಸೈಮಲ್ಟೇನಿಯಸ್ಲಿ 4 ನಾಮಿನೇಷನ್ ಅನ್ನ ಕೊಟ್ಟಿ ಇವು 4 ನಾಮಿನೇಷನ್ ಗೆ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ತರ ನಾಮಿನೇಷನ್ ಇರಂಗಿಲ್ಲ, ಸೈಮಲ್ಟೇನಿಯಸ್ಲಿ ಆಪ್ಷನ್ ಇರಂಗಿಲ್ಲ ಲಾಕರ್ ಸಿಸ್ಟಮ್ ನಲ್ಲಿ. ಓಕೆ, ಇಲ್ಲಿ ಓನ್ಲಿ ಸಕ್ಸೆಸಿವ್ಲಿ ಅಂತ ಆಪ್ಷನ್ ಇರುತ್ತೆ. ಸೊ ಬ್ಯಾಂಕ್ ಲಾಕರ್ ನಲ್ಲಿ ನಾವು ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್, ಫೋರ್ತ್ ಈ ತರ ನಾಮಿನೇಷನ್ ಕೊಡಬಹುದು. ಸಕ್ಸೆಸಿವ್ಲಿ ಆಪ್ಷನ್ ಅನ್ನ ಚೂಸ್ ಮಾಡ್ಕೋಬಹುದು. 4 ನಾಮಿನಿಯನ್ನ ಕೊಡಬಹುದು. ಇಲ್ಲಿ ಕೂಡ ಆರ್ಡರ್ ಆಫ್ ಪ್ರಿಯಾರಿಟಿ ನಾವು ಕೊಡಬೇಕಾಗುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಹೋಲ್ಡರ್ದು ಡೆತ್ ಆಯ್ತು ಅಂತಂದ್ರೆ ಫಸ್ಟ್ ನಾಮಿನಿಗೆ ಇದು ಪೂರ್ತಿ ಅಧಿಕಾರ ಕೊಡುತ್ತೆ ಲಾಕರ್ ಅನ್ನ ಓಪನ್ ಮಾಡಿ ಅದನ್ನ ಕಂಟೆಂಟ್ ಅನ್ನ ತಕ್ಕೋಬಹುದು ಅಂತ. ಫಸ್ಟ್ ನಾಮಿನಿ ಕೂಡ ಡೆತ್ ಆದ್ರೆ ಸೆಕೆಂಡ್ ನಾಮಿನಿ, ಥರ್ಡ್, ಫೋರ್ತ್ ಈ ತರ ಆರ್ಡರ್ ಆಫ್ ಪ್ರಿಯಾರಿಟಿ ಓನ್ಲಿ ಸಕ್ಸೆಸಿವ್ಲಿ ಲಾಕರ್ ಸಿಸ್ಟಮ್ ನಲ್ಲಿ ಕೊಟ್ಟಿದ್ದಾರೆ, ರೈಟ್. ಇಲ್ಲಿ ಬಹಳಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಇರುತ್ತೆ, ಕೇಸ್ ಟು ಕೇಸ್ ಡಿಫರ್ ಕೂಡ ಆಗುತ್ತೆ, ಬಹಳಷ್ಟು ಡೀಟೇಲ್ಡ್ ಪ್ರೊವಿಷನ್ಸ್ ಕೂಡ ಇದೆ. ಸೊ ಬ್ಯಾಂಕ್ ನಲ್ಲಿ ಇದು ತುಂಬಾ ಡೀಟೇಲ್ ಆಗಿ ಇಲ್ಲಿ ಪ್ರೊವಿಷನ್ಸ್ ಅನ್ನ ಕೊಡ್ತಾರೆ, ಸರ್ವಿಸ್ ಅನ್ನ ಕೊಡ್ತಾರೆ. ಓಕೆ, ಸೊ ಇದು ಒಂದು ಪಾಯಿಂಟ್ ಕೂಡ ನೀವು ನೆನ್ಪಿಟ್ಕೋಬೇಕು, ಯಾಕಂದ್ರೆ ಒಂದೊಂದು ಕೇಸು ಒಂದೊಂದ್ ತರ ಡಿಫ್ರೆಂಟ್ ಆಗಿರುತ್ತೆ, ರೈಟ್. ಸೊ ನೆಕ್ಸ್ಟ್, ಈಗ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಯಾವಾಗ ಗಜೆಟ್ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡ್ತಾರಲ್ಲ, ಸೊ ಆ ನೋಟಿಫಿಕೇಶನ್ ಬಂದಿನ ಮೇಲೆ ಇದು ಬ್ಯಾಂಕಿಂಗ್ ಲಾಸ್ ಅಮೆಂಡ್ಮೆಂಟ್ ಬಿಲ್ 2024 ಲಾಗು ಆಗುತ್ತೆ ಅಂತ ಅನ್ಬೋದು. ಓಕೆ, ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡ್ಬೇಕಾಗತ್ತೆ 4 ನಾಮಿನಿನ ಆಡ್ ಮಾಡ್ಬೇಕು ಅಂತಂದ್ರೆ, ರೈಟ್. ನೆಕ್ಸ್ಟ್, ಈಗ ಬ್ಯಾಂಕ್ ಅಕೌಂಟ್ SBI ನಲ್ಲಿ ಇದೆ. ಓಕೆ, ಸೊ ನಾಮಿನಿ ಆಡ್ ಆಗಿದೆ ಅಥವಾ ಆಡ್ ಆಗಿಲ್ಲ ಅಂತ ಯಾವ ತರ ತಿಳ್ಕೋಬಹುದು ಅಂತ ಒಂದು ಪ್ರಶ್ನೆ ಇರುತ್ತೆ. ಸೊ SBI ಒಂದು ಉದಾಹರಣೆ ತಕೊಂಡಿದ್ದೀನಿ. ಓಕೆ, ಸೊ ಈಗ ನಾಮಿನಿ ಆಡ್ ಇದೆ ಅಥವಾ ಇಲ್ಲ ಅಂತ ನಾವು ಯಾವ ತರ ಚೆಕ್ ಮಾಡ್ಕೋಬಹುದು. ಅಂಡ್ ನಾಮಿನಿ ಇಲ್ಲ ಅಂತ ತಿಳ್ಕೊರಿ, ನಾಮಿನಿ ಆಡೆಡ್ ಇಲ್ಲ. ಓಕೆ, ಸೊ ಅವಾಗ ನಾಮಿನಿಯನ್ನ ಆಡ್ ಮಾಡೋದು ಯಾವ ತರ, ಸೊ ಆನ್ಲೈನ್ ಮುಖಾಂತರ ನಾವು ನಾಮಿನಿ ಆಡ್ ಇದೆ ಅಥವಾ ಇಲ್ಲ ಅಂತ ತಿಳ್ಕೊಬಹುದು. ಅಂಡ್ ನಾಮಿನಿ ಆಡ್ ಇಲ್ಲ ಅಂತಂದ್ರೆ ನಾಮಿನಿ ಆಡ್ ಕೂಡ ಮಾಡಬಹುದು. ಓಕೆ, ಈಗ ಯಾವ ತರ ಇದು ಪ್ರೊಸೀಜರ್ ಇದೆ ಅಂತ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೇನೆ. ಓಕೆ, ಸೊ ಆನ್ಲೈನ್ ಮುಖಾಂತರ ನೀವು ನಾಮಿನಿ ಇದೆ ಅಥವಾ ಇಲ್ಲ ಅಂತ ತಿಳ್ಕೊಬಹುದು, ಇಲ್ಲ ಅಂತಂದ್ರೆ ಆಡ್ ಕೂಡ ಮಾಡಬಹುದು. ಆನ್ಲೈನ್ ಮುಖಾಂತರ ಇದು ಫೆಸಿಲಿಟಿ ಅವೈಲೇಬಲ್ ಇದೆ. ಓಕೆ, ಯಾವ ತರ ಅಂತ ಈ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ ಆಗಿ ನೋಡಬಹುದು SBI ನಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು EPFO ಅಂತ ಇರುತ್ತೆ, ರೈಟ್. ಸೊ EPFO ನಲ್ಲಿ ಕೂಡ ನಾಮಿನಿ ಆಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ರೈಟ್. ಈಗ ಇದು EPFO ನಲ್ಲಿ ನಾಮಿನಿ ಆಡ್ ಮಾಡೋದು ಯಾವ ತರ ಅಂತ ಡೀಟೇಲ್ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಬಹುದು. ಓಕೆ, ಸೊ ವಿಡಿಯೋ ಯಾವ ತರ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.